ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಗೋಣಿಕೊಪ್ಪ ಮಾರುಕಟ್ಟೆಯಲ್ಲಿ ಖಾಕಿ ಪಡೆ ದಿಢೀರ್ ದಾಳಿ, ಸಂಶಯಾಸ್ಪದ ಅಸ್ಸಾಂ ಕಾರ್ಮಿಕರ ತಪಾಸಣೆ, ರಸ್ತೆ ಅತಿಕ್ರಮಣಕಾರರಿಗೆ ಎಚ್ಚರಿಕೆ. ವಾಣಿಜ್ಯ ನಗರಿ ಗೋಣಿಕೊಪ್ಪದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಇಲಾಖೆ ಕಠಿಣ ಕ್ರಮ ಕೈಗೊಂಡಿದೆ. ವಾರದ ಸಂತೆ ದಿನವಾದ ಭಾನುವಾರ ಮಾರುಕಟ್ಟೆಗೆ ನುಗ್ಗಿದ ಖಾಕಿ ಪಡೆ ಸಂಶಯಾಸ್ಪದ ಅಸ್ಸಾಂ ಕಾರ್ಮಿಕರನ್ನ ತರಾಟೆಗೆ ತೆಗೆದುಕೊಂಡಿತು. ಅಷ್ಟೇ ಅಲ್ಲದೆ ರಸ್ತೆ ಅತಿಕ್ರಮಿಸಿ ವ್ಯಾಪಾರ ಮಾಡುತ್ತಿದ್ದವರಿಗೂ ಖಡಕ್ ಎಚ್ಚರಿಕೆ ನೀಡಿತು. ಮಧ್ಯಾಹ್ನದ ವೇಳೆ ಮಾರುಕಟ್ಟೆಗೆ ಆಗಮಿಸಿದ 30ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿ ಏಕಕಾಲದಲ್ಲಿ ತಪಾಸಣೆ ಆರಂಭಿಸಿದರು. ಸಂತೆ ದಿನದಂದು ಕೆಲ ಅಸ್ಸಾಂ ಕಾರ್ಮಿಕರು ಸಣ್ಣ ಪುಟ್ಟ ಪ್ಲಾಸ್ಟಿಕ್ ಪ್ಯಾಕೆಟ್ಗಳಲ್ಲಿ ಗಾಂಜಾ ತುಂಬಿ ಯಾರಿಗೂ ಸಂಶಯ ಬಾರದಂತೆ ಮಾರಾಟ ಮಾಡುತ್ತಿರುವ ಖಚಿತ ಮಾಹಿತಿ ಪೊಲೀಸರಿಗೆ ಲಭಿಸಿತ್ತು. ಈಗಾಗಲೇ ಈ ಕುರಿತು ಪ್ರಮುಖ 5 ಅಸ್ಸಾಂ ಕಾರ್ಮಿಕರನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಲಾಗಿದ್ದು, ಮುನ್ನೆಚ್ಚರಿಕೆ ಕ್ರಮವಾಗಿ ಇಂದು ಮತ್ತೆ ದಿಢೀರ್ ತಪಾಸಣೆ ನಡೆಸಲಾಯಿತು. ಪೊಲೀಸರ ದಿಢೀರ್ ಪ್ರವೇಶದಿಂದ ಎಚ್ಚೆತ್ತ ಅಸ್ಸಾಂ ಕಾರ್ಮಿಕರು ಕ್ಷಣಾರ್ಧದಲ್ಲಿ ಮಾರುಕಟ್ಟೆಯಿಂದ ಜಾಗ ಖಾಲಿ ಮಾಡಿದರು. ಸದಾ ಕಾರ್ಮಿಕರಿಂದ ತುಂಬಿ ತುಳುಕುತ್ತಿದ್ದ ಮಾರುಕಟ್ಟೆ ಕೆಲವೇ ಕ್ಷಣಗಳಲ್ಲಿ ಬಿಕೋ ಎನ್ನುತ್ತಿತ್ತು. ಮಾರುಕಟ್ಟೆ ರಸ್ತೆಯನ್ನು ಅತಿಕ್ರಮಿಸಿ ವ್ಯಾಪಾರ ನಡೆಸುತ್ತಿದ್ದವರಿಗೂ ಪೊಲೀಸರು ಬಿಸಿ ಮುಟ್ಟಿಸಿದರು. ರಸ್ತೆಯಲ್ಲಿದ್ದ ವಸ್ತುಗಳನ್ನು ಒಂದು ಬದಿಗೆ ಸರಿಸಿ ಪಾದಾಚಾರಿಗಳ ಸುಗಮ ಓಡಾಟಕ್ಕೆ ಅನುವು ಮಾಡಿಕೊಡಲಾಯಿತು. ಜೊತೆಗೆ ನೋ ಪಾರ್ಕಿಂಗ್ ಫಲಕವಿದ್ರೂ ಎಲ್ಲೆಂದರಲ್ಲಿ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಡುತ್ತಿದ್ದ ವಾಹನ ಸವಾರರಿಗೂ ಎಚ್ಚರಿಕೆ ನೀಡಿ ವಾಹನಗಳನ್ನು ತೆರವುಗೊಳಿಸಲಾಯಿತು. ಮಾರುಕಟ್ಟೆ ಆವರಣದಲ್ಲಿ ಯಾವುದೇ ರೀತಿಯ ಸಂಶಯಾಸ್ಪದ ವ್ಯಕ್ತಿಗಳು ಕಂಡುಬಂದಲ್ಲಿ ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಬೇಕು ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡಲು ಸಾರ್ವಜನಿಕರು ಸಹಕರಿಸಬೇಕು ಎಂದು ಠಾಣಾಧಿಕಾರಿ ಕಾಳೇಗೌಡ ಅವರು ಮನವಿ ಮಾಡಿದರು. ಮತ್ತೆ ಇನ್ನೊಂದೇನಂದ್ರೆ ಅನುಮಾನಾಸ್ಪದವಾಗಿ ಗಾಂಜಾ ಗಿಂಜೆಲ್ಲ ಸಪ್ಲೈ ಆಗ್ತಾ ಇರ್ತದೆ ಅಂತ ಮಾಹಿತಿ ಇದೆ. ಆ ಮಾಹಿತಿ ಎಲ್ಲ ಶೇರ್ ಮಾಡ್ಕೋಬೇಕು. ಗೊತ್ತಾಗಿದೆಯಾ? ಇನ್ನೇನು ಬೇರೆ ನಿಮ್ಗೆ ಇನ್ನೇನು ಕೇಳೋದಿಲ್ಲ ನಾವು. ಇವತ್ತು ನೋಡೋಣ, ಓಕೆ, ನಾಳೆಯಿಂದ ನೀವು ಯಾವುದೇ ಕಾರಣಕ್ಕೂ ಮುಂದೆ ಹಾಕೊಂಬಾರ್ದು. ನಾನು ಬಂದು ನೋಡಿದಾಗ ಈ ಥರ ಇದ್ರೆ ನಾವು ಬಿಡೋದಿಲ್ಲ. ನಮ್ಮ ಸಹಕಾರ ಎಲ್ಲ ಇರ್ತದೆ. ಬೆಳ್ತಾಗ ಈ ರೋಡ್ಗಳಲ್ಲಿ ಏನ್ ಹಾಕೊಂಡಿದ್ರಿ, ಈ ರೋಡ್ಗಳಲ್ಲಿ ಸ್ಟಾಲ್ಗಳು ಏನ್ ಹಾಕೊಂಡಿದ್ರಿ, ಅದು ರೋಡ್ ಬರಬಾರ್ದು. ಯಾಕೆಂದ್ರೆ ಜನಗಳಿಗೆ ಓಡಾಡಕ್ಕೆ ತೊಂದರೆ ಆಗ್ತಾ ಇದೆ. ಮತ್ತೆ ಈ ರೋಡಲ್ಲಿ ಯಾವುದೇ ರೀತಿ ವೆಹಿಕಲ್ಗಳನ್ನ ಪಾರ್ಕ್ ಮಾಡ್ಕೊಬಾರ್ದು. ನೀವು ವ್ಯಾಪಾರ ಮಾಡಿ, ಅದಕ್ಕೆಲ್ಲ ಏನು ಸಮಸ್ಯೆ ಇಲ್ಲ. ಬಟ್ ರೋಡ್ಗೆ ಸ್ಟಾಲ್ಗಳನ್ನ ಹಾಕೋಬಾರ್ದು. ಯಾವುದೇ ಕಾರಣಕ್ಕೂ ರೋಡ್ ಸ್ಟಾಲ್ ಹಾಕೊಂಡ್ಬಿಡಿ. ಜೊತೆಗೆ ವೆಹಿಕಲ್ಗಳನ್ನ ರೋಡಲ್ಲಿ ಪಾರ್ಕ್ ಮಾಡಬಾರ್ದು. ವೆಹಿಕಲ್ಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ರೋಡಲ್ಲಿ ಪಾರ್ಕ್ ಮಾಡೋದು ಬೇಡ. ಮತ್ತೆ ಈ ಕಡೆ ಏನಾದ್ರು ಅನುಮಾನಾಸ್ಪದವಾಗಿ ಯಾರಾದ್ರೂ ಓಡಾಡೋದು ಕಂಡು ಬಂದ್ರೆ ನೀವು ಇಮಿಡಿಯೇಟ್ಲಿ 112ಗೆ ಕಾಲ್ ಮಾಡ್ಬೋದು, ಅಥವಾ ಹತ್ತಿರದಲ್ಲಿ ನಮ್ಮ ಗೋಣಿಕೊಪ್ಪ ಪೊಲೀಸ್ ಸ್ಟೇಷನ್ ಇದೆ, ಅಲ್ಲಿಗಾದ್ರೂ ಹೇಳ್ಬೋದು. ನಿಮ್ಮ ಹೆಸರನ್ನ ಗೌಪ್ಯತೆಯನ್ನ ಕಾಪಾಡ್ಕೊಂತೀವಿ. ಯಾವುದೇ ಕಾರಣಕ್ಕೂ ನಿಮ್ಮ ಹೆಸರನ್ನ ಹೊರಗಡೆ ಹೇಳೋದಿಲ್ಲ. ಯಾವ್ದಾದ್ರು ಮಾದಕ ವಸ್ತುಗಳು ಸಿಗೋದಿರ್ಬೋದು, ಗಾಂಜಾ ಅಥವಾ NDPS ಸಂಬಂಧಪಟ್ಟಂಗೆ ಯಾವುದೇ ರೀತಿ ಮಾಹಿತಿ ಇದ್ರೆ ನೀವು ನಂದು ಫೋನ್ ನಂಬರ್ ಇರ್ತದೆ 9480805947. ಈ ನಂಬರ್ಗಾದ್ರೂ ಫೋನ್ ಮಾಡ್ಬೋದು, ಅಥವಾ 112ಗಾದ್ರೂ ಫೋನ್ ಮಾಡ್ಬೋದು, ಅಥವಾ ಹತ್ತಿರದಲ್ಲಿ ಪೊಲೀಸ್ ಸ್ಟೇಷನ್ ಇದೆ, ಅವ್ರಿಗಾದ್ರೂ ಹೇಳ್ಬೋದು. ಮತ್ತೆ ಜೊತೆಗೆ ಈ ರೋಡ್ ಅಲ್ಲಿ ನೋ ಪಾರ್ಕಿಂಗ್ ಬೋರ್ಡ್ ಕೂಡ ಇದೆ. ಬೋರ್ಡ್ ಇದ್ರು ಕೂಡ ತುಂಬಾ ಜನ ಇಲ್ಲಿ ಪಾರ್ಕಿಂಗ್ ಮಾಡ್ತಾ ಇದ್ರಿ. ಅದರಿಂದ ಏನಾಗ್ತದೆ, ಟ್ರಾಫಿಕ್ ಆಗ್ತಾ ಇದೆ. ಅದು ನಿಮ್ಗೆ ಸಮಸ್ಯೆ. ಹಾಗಾಗಿ ಯಾರು ಕೂಡ ಅಲ್ಲಿ ವೆಹಿಕಲ್ಗಳನ್ನ ರೋಡ್ ಅಲ್ಲಿ ಪಾರ್ಕ್ ಮಾಡಬಾರ್ದು. ನಾನು ಹೇಳುವುದು 3-4 ಪಾಯಿಂಟ್ಸ್ ನಿಮ್ಗೆ ಅರ್ಥ ಆಗಿರ್ಬೇಕು. ನಾಳೆಯಿಂದ ಯಾವುದೇ ಕಾರಣಕ್ಕೂ ರೋಡ್ ಮೇಲೆ ನೀವು ಸ್ಟಾಲ್ಗಳನ್ನ ಹಾಕೋಬಾರ್ದು, ಹಿಂದೆ ಹಾಕೋಬೇಕು. ಒಂದು. ಇನ್ನೊಂದು, ವೆಹಿಕಲ್ಗಳನ್ನ ಪಾರ್ಕ್ ಮಾಡಬಾರ್ದು. ಮೂರನೇ ವಿಚಾರ, ಅನುಮಾನಾಸ್ಪದವಾಗಿ ಯಾರಾದ್ರೂ ಕಂಡುಬಿಟ್ಟು ಅಂತಂದ್ರೆ 112ಗೆ ಕರೆ ಮಾಡಿ, ಅಥವಾ ಹತ್ತಿರದ ನಮ್ಮ ಪೊಲೀಸ್ ಸ್ಟೇಷನ್ ಹತ್ತಿರದಲ್ಲಿದೆ, ಅಲ್ಲಿಗಾದ್ರೂ ಕರೆ ಮಾಡ್ಬೋದು, ಅಥವಾ ನನ್ನ ಪರ್ಸನಲ್ ನಂಬರ್ ಇದ್ರು ನೀವು ಫೋನ್ ಮಾಡ್ಬೋದು. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.